ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಗೌರಿ ಕಿಚನ್. ಇವತ್ತು ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಾವಿನಕಾಯಿ ಚಟ್ನಿ ಮಾಡಲಿಕ್ಕೆ ಬೇಕಾಗಿರೋಂಥ ರೆಸಿಪಿ: ಮಾವಿನಕಾಯಿ ತಗೊಂಡಿದ್ದೀನಿ ಒಂದು, ಮತ್ತು ಸ್ವಲ್ಪ ಗಾಂಧಾರಿ ಮೆಣಸು. ನೀವು ಹಸಿಮೆಣಸಿನ್ಕಾಯಿ ಇದ್ದರೆ ಹಸಿಮೆಣಸಿನ್ಕಾಯಿ ತಗೊಳ್ಳಿ. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಇಂಗು ಮತ್ತು ಉಪ್ಪು, ಸ್ವಲ್ಪ ತೆಂಗಿನ ತುರಿ ಮತ್ತು ಸ್ವಲ್ಪ ಎಣ್ಣೆ. ಈಗ ಮಾವಿನಕಾಯಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ತೀನಿ. ಈಗ ಮಾವಿನಕಾಯಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಚಿಕ್ಕ ಚಿಕ್ಕ ಹೋಳು ಮಾಡ್ಕೊಂಡಿರುವಂಥ ಮಾವಿನಕಾಯಿನ ಹಾಕೊಳ್ತೀನಿ. ಇದನ್ನು ಒಂದೆರಡು ಸಲ ಒಂದ್ಸಲ ತರಿಯಾಗಿ ರುಬ್ಕೊಳ್ಳಿ. ನಾನು ಆಗಲೇ ಬೆಲ್ಲ ಹೇಳಲಿಲ್ಲ, ಸಾರಿ. ಈಗ ಇದಕ್ಕೆ ಚಿಕ್ಕ ತುಂಡಟ್ಟು, ಅದು ಮಾವಿನಕಾಯಿ ಸಿಹಿ ಇದ್ದರೆ ನೋಡ್ಕೊಂಡು ಹಾಕೊಳ್ಳಿ, ಸ್ವಲ್ಪ ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಳ್ಳಿ. ನಾನಿಷ್ಟು ಚಿಕ್ಕ ತುಂಡಷ್ಟು ಹಾಕ್ತಾ ಇದ್ದೀನಿ. ಮತ್ತು ಈಗ ಮೆಣಸಿನಕಾಯಿ, ಗಾಂಧಾರಿ ಮೆಣಸು, ಖಾರ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. ಒಂದು ಬೌಲ್ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು. ಈಗ ಮಿಕ್ಸಿ ಮಾಡಿದಾಗಿದೆ. ಈಗ ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಗಟ್ಟಿಯಾಗೇ ಇರಲಿ, ಚೆನ್ನಾಗಿರುತ್ತೆ. ನೀರು ಸೇರಿಸ್ಕೊಳ್ಬೇಡಿ ತುಂಬ. ಈಗ ಸ್ಟವ್ ಮೇಲೆ ಒಂದು ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ. ನಾನು 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ. ಈಗ ಎಣ್ಣೆ ಬಿಸಿ ಆಗಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗೆ ಹಾಕೊಳ್ತೀನಿ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಕ್ಕೆ ಒಗ್ಗರಣೆ ಹಾಕೋಣ. ಈಗ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.